400 ಕೋಟಿ ತುಂಬಿದ್ದ ಕಂಟೈನರ್ಗೆ ಮುಂದುವರಿದ ಶೋಧ. ಮಹಾರಾಷ್ಟ್ರ ಎಸ್ಐಟಿ ಮುಂದೆ ಕಿಂಗ್ ಪಿನ್ ಕಿಶೋರ್ ಬಾಯ್ಬಿಟ್ಟಿದ್ದಾದ್ರೂ ಏನು? 2,000 ಮುಖಬೆಲೆಯ ನೋಟುಗಳು ಗುಜರಾತ್ನ ಈ ಪವರ್ಫುಲ್ ರಾಜಕಾರಣಿಗಳಿಗೆ ಸೇರಿದ್ದ ಕಂಟೈನರ್ ಹೈಜಾಕ್ನಲ್ಲಿದ್ದಾರೆ ಕರ್ನಾಟಕ ಪೊಲೀಸರು. ಇದೆಲ್ಲದರ ಜೊತೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. 400 ಕೋಟಿ ತುಂಬಿದ್ದ ಕಂಟೈನರ್ಗಳಿಗೆ ಮಹಾರಾಷ್ಟ್ರ ಎಸ್ಐಟಿ ಹುಡುಕಾಟ ತೀವ್ರಗೊಳಿಸಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ಬಳಿ 2 ಕಂಟೈನರ್ ಲಾರಿಗಳನ್ನು ಹೈಜಾಕ್ ಮಾಡಿ ಕೊಂಡೊಯ್ದು ಕೇಸ್ನಲ್ಲಿ ಕಿಂಗ್ ಪಿನ್ ಕಿಶೋರ್ ಸೇರಿ ಈವರೆಗೆ 6 ಆರೋಪಿಗಳ ಬಂಧನವಾಗಿದೆ. ಆದರೆ ಹಣ ತುಂಬಿದ ಕಂಟೈನರ್ ಲಾರಿಗಳು ಮಾತ್ರ ಪತ್ತೆಯಾಗಿಲ್ಲ. ಇನ್ನು ಈ ದುಡ್ಡು ಯಾರಿಗೆ ಸೇರಿದ್ದು, ಎಲ್ಲಿಂದ ಎಲ್ಲಿಗೆ ಸಾಗಿಸಲಾಗ್ತಿತ್ತು ಅಂತ ನೋಡೋದಾದ್ರೆ 2,000 ಮುಖಬೆಲೆಯ ನೋಟುಗಳು ಗುಜರಾತ್ನ ಪವರ್ಫುಲ್ ರಾಜಕಾರಣಿಗೆ ಸೇರಿದ್ದ ಎಂಬ ಶಂಕೆ ಇದೆ. ಕಿಶೋರ್ ಮತ್ತು ಜಯೇಶ್ ಎಂಬಾತ ಮಾತನಾಡಿರುವ ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಗುಜರಾತ್ನ ರಾಜಕಾರಣಿಗೆ ಸೇರಿದ ಹಣ ಎಂಬ ವಿಚಾರ ಬಯಲಾಗಿದೆ. ಈ ಮಧ್ಯೆ ಗೋವಾದಿಂದ ನೋಟ್ ಎಕ್ಸ್ಚೇಂಜ್ಗೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಇದರ ಜವಾಬ್ದಾರಿಯನ್ನ ಮತ್ತೋರ್ವ ಆರೋಪಿ ವಿರಾಟ್ಗೆ ಕಿಶೋರ್ ನೀಡಿದ್ದ ಎನ್ನಲಾಗ್ತಾ ಇದೆ. ವಿರಾಟ್ ಸಹಚರರು ಹಣ ಸಾಗಾಟದ ವೇಳೆ ಹಣದ ಸಮೇತ ಮಿಸ್ಸಿಂಗ್ ಆಗಿದ್ದಾರೆ. ಬಂಧನವಾಗಿರುವ ಕಿಂಗ್ ಪಿನ್ ಕಿಶೋರ್ ಸಾಳ್ವೆ ಅಲಿಯಾಸ್ ಸೇಠ್ ಬರೀ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ನಾ ಎಂಬೆಲ್ಲ ಪ್ರಶ್ನೆಗಳಿಗೆ ಆರೋಪಿಗಳಿಂದ ಮಾಹಿತಿ ತೆಗೆಯಲು ಮಹಾರಾಷ್ಟ್ರ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣದ ಸುತ್ತ ಹಲವು ಅನುಮಾನಗಳಿವೆ. ಈ ಕುರಿತು ತುಮಕೂರಿನಲ್ಲಿ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಜಿ ಪರಮೇಶ್ವರ್, ಮಹಾರಾಷ್ಟ್ರ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಅವರ ತನಿಖೆ ನಂತರ ಎಲ್ಲವೂ ಗೊತ್ತಾಗಲಿದೆ. ಈಗ ಪ್ರಕರಣ ತುಂಬಾ ಕನ್ಫ್ಯೂಷನ್ ಇದೆ. ನಮಗೂ ಹೆಚ್ಚಿನ ಮಾಹಿತಿ ಇಲ್ಲ. ಕರ್ನಾಟಕ ಪೊಲೀಸರು ಭಾಗಿಯಾಗಿದ್ದಾರೆ ಎಂಬ ಆರೋಪ ನಿರಾಕರಿಸಿದ ಅವರು, ಸದ್ಯ ನನಗೆ ಬಂದ ಮಾಹಿತಿ ಪ್ರಕಾರ ನಮ್ಮ ಪೊಲೀಸರು ಇದರಲ್ಲಿ ಭಾಗಿಯಾದಂಗೆ ಇಲ್ಲ ಎಂದಿದ್ದಾರೆ. ಇನ್ನು ಆ ಹಣ ಕಾಂಗ್ರೆಸ್ಗೆ ಸೇರಿದ್ದ ಎಂಬ ಪ್ರಶ್ನೆಗೆ ಸತೀಶ್ ಜಾರಕಿಹೊಳಿ, ಚೋರ್ಲಾ ಘಾಟ್ ಬಹಳ ದೊಡ್ಡದಿದೆ. ಮಹಾರಾಷ್ಟ್ರ, ಗೋವಾನ ಅಥವಾ ಕರ್ನಾಟಕನ ಗೊಂದಲ ಇದೆ. ಚೋರ್ಲಾ ಆಗಿದ್ರೆ ನಾವೇ ತನಿಖೆ ಮಾಡ್ತೀವಿ, ಎಲ್ಲರನ್ನೂ ಹಿಡಿದುಕೊಂಡು ಬರ್ತೀವಿ. ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಏನೂ ಇಲ್ಲ. ರಿಯಾಲಿಟಿ ಏನಾಗಿದೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಉಡುಪಿಯಲ್ಲಿ ಪ್ರತಿಕ್ರಿಯಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, 400 ಕೋಟಿಯ ವಿಚಾರ ಕೇಳಿ ನನ್ನ ಎದೆ ಜಲ್ಲಂತು. 400 ಕೋಟಿ ದರೋಡೆ ಅಂತ ಅಚ್ಚರಿಯಾಯಿತು. ಅದನ್ನು ನಮ್ಮ ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದಾರಂತೆ. ಆ ಹಣ ಎಲ್ಲಿಂದ ಬಂತು, ಎಲ್ಲಿಗೆ ಹೋಗ್ತಾ ಇತ್ತು, ಹಣ ಯಾರಿಗೆ ಸಂಬಂಧಪಟ್ಟಿದ್ದು ತನಿಖೆಯಿಂದ ಹೊರಬರಲಿದೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಮೋದಿ ಅವರು ಡಿಮಾನಿಟೈಸೇಷನ್ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗಾಡಿದ್ರು. ಇಲ್ಲಿನ ಬಿಜೆಪಿ ಎಂಎಲ್ಸಿ ಆ ಹಣ ತಿರುಪತಿಗೆ ಹೋಗ್ತಿತ್ತು ಎಂದಿದ್ದಾರೆ. ಬಿಜೆಪಿಯವರಿಗೆ ಹಣದ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ ಪ್ರಶ್ನೆ ಹಾಕಿದ್ದಾರೆ. ನಮ್ಮ ಡಿಜಿ ಅವರು ಮಹಾರಾಷ್ಟ್ರ ಡಿಜಿ ಅವರಿಗೆ ಮಾತನಾಡಿದ್ದಾರೆ. ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ತನಿಖೆ ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ತನಿಖೆ ಹೊರಗಡೆ ಬರೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ. ಇಲ್ಲಿವರೆಗೂ ಮಾಹಿತಿ ಬಂದಿರೋ ಪ್ರಕಾರ ಕರ್ನಾಟಕ ಪೊಲೀಸ್ನವರು ಯಾರು ಕೂಡ ಭಾಗಿಯಾಗಿಲ್ಲ. ದಟ್ ಈಸ್ ದಿ ಇನ್ಫಾರ್ಮೇಶನ್ ಐ ಹ್ಯಾವ್. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಒಂದು ರೈಲಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ನ ಒಂದು ಭಾಗ ಸಂಪೂರ್ಣ ಜಖಂಗೊಂಡಿದೆ. ಬಿಎಂಟಿಸಿ ಬಸ್ ಸಂಖ್ಯೆ KA 57 F6000 ಸಾದರಮಂಗಲ ಘಟಕದಿಂದ ಕಾಡಗೋಡಿ ಬಸ್ ನಿಲ್ದಾಣಕ್ಕೆ ತೆರಳುತ್ತಿತ್ತು. ಡಿಪೋ 51 ಸಾದರಮಂಗಲ ಬಳಿ ಬಸ್ ರಿವರ್ಸ್ ತೆಗೆಯುವ ವೇಳೆ ರೈಲಿಗೆ ಬಸ್ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಬಸ್ನಲ್ಲಿ ಯಾರೂ ಪ್ರಯಾಣಿಕರು ಇರದ ಕಾರಣ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಬಸ್ ಚಾಲಕನ ಅಜಾಗರೂಕತೆಯಿಂದ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಗಣರಾಜ್ಯೋತ್ಸವ ಹೊತ್ತಲೇ ಭಾರಿ ಪ್ರಮಾಣದ ಸ್ಫೋಟಕವನ್ನು ರಾಜಸ್ಥಾನದ ಪೊಲೀಸರು ಜಪ್ತಿ ಮಾಡಿದ್ದಾರೆ. 180 ಚೀಲದಲ್ಲಿ ಸಂಗ್ರಹಿಸಿಟ್ಟಿದ್ದ 9,550 ಕೆಜಿ ಅಮೋನಿಯಂ ನೈಟ್ರೇಟ್ ಹಾಗೂ 9 ಪೆಟ್ಟಿಗೆ ಡಿಟೋನೇಟರ್ಗಳು, 15 ಬಂಡಲ್ ನೀಲಿ ಫ್ಯೂಸ್ ವೈರ್, 12 ಪೆಟ್ಟಿಗೆಗಳನ್ನು ರಾಜಸ್ಥಾನದ ನಾಗೌರ್ ಜಿಲ್ಲೆಯ ಹರ್ಸೌರ್ ಎಂಬ ಗ್ರಾಮದ ಜಮೀನು ಅಕ್ರಮವಾಗಿ ಸಂಗ್ರಹಿಸಿಡಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಸ್ಫೋಟಕಗಳ ಜೊತೆಗೆ ಸುಲೈಮಾನ್ ಎಂಬ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ. ದೆಹಲಿ ಕಾರು ಸ್ಫೋಟ ಪ್ರಕರಣದಲ್ಲೂ ಇದೇ ಮಾದರಿಯ ಅಮೋನಿಯಂ ನೈಟ್ರೇಟ್ ಸ್ಫೋಟಕಗಳು ಪತ್ತೆಯಾಗಿತ್ತು. ಪ್ರಾಥಮಿಕ ವಿಚಾರಣೆಯಲ್ಲಿ ಅಕ್ರಮ ಗಣಿಗಾರಿಕೆ ಚಟುವಟಿಕೆಗಳಲ್ಲಿ ತೊಡಗಿರುವವರಿಗೆ ಈ ಸ್ಫೋಟಕಗಳನ್ನು ಪೂರೈಸುತ್ತಿದ್ರು ಎಂಬ ಮಾಹಿತಿ ತಿಳಿದು ಬಂದಿದೆ. ಆದಾಗ್ಯೂ ಭಾರಿ ಪ್ರಮಾಣದ ಸ್ಫೋಟಕಗಳನ್ನು ಯಾರು ಕಳಿಸಿದ್ರು, ಯಾಕಾಗಿ ಕಳಿಸಿದ್ರು, ಹೀಗೆ ನಾನಾ ಆಯಾಮಗಳಲ್ಲಿ ಪೊಲೀಸರು ತನಿಖೆಗಿಳಿದಿದ್ದಾರೆ. ಕ್ರಿಕೆಟ್ನಲ್ಲಿ ಸೋತ ವಿಚಾರಕ್ಕೆ ಗಲಾಟೆ ನಡೆದು ಸ್ನೇಹಿತನನ್ನೇ ಕೊಲೆ ಮಾಡಿರುವ ಘಟನೆ ಆನೇಕಲ್ ತಾಲೂಕಿನ ಕಮ್ಮಸಂದ್ರದಲ್ಲಿ ನಡೆದಿದೆ. ಆರಂಭದಲ್ಲಿ ಕುಡಿದ ನಶೆಯಲ್ಲಿ ಅಡ್ಡಾದಿಡ್ಡಿ ಕಾರು ಚಲಾಯಿಸಿ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಎಂದೇ ತಿಳಿಯಲಾಗಿತ್ತು. ಅಪಘಾತದ ದೃಶ್ಯ ಕಾರಿನ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಹೆಬ್ಬಗೋಡಿ ನಿವಾಸಿ ಪ್ರಶಾಂತ್ ರೋಷನ್ ಹೆಗಡೆ ನಡುವೆ ಕ್ರಿಕೆಟ್ನಲ್ಲಿ ಸೋತಿದ್ದಕ್ಕೆ ಗಲಾಟೆ ನಡೆದಿದೆ. ಪಂದ್ಯದ ಬಳಿಕ ಇಬ್ಬರು ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಮನೆ ಕಡೆ ಹೊರಡುವ ವೇಳೆಯೂ ಕಿರಿಕ್ ಮಾಡಿಕೊಂಡಿದ್ದಾರೆ. ಪ್ರಶಾಂತ್ಗೆ ರೋಷನ್ ಹೆಗಡೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಆಡಿಯೋ ಸೆರೆಯಾಗಿದೆ. ಪ್ರಶಾಂತ್ ಕಾರಿನ ಕಿಟಕಿಯಲ್ಲಿ ಮಾತನಾಡುತ್ತಿದ್ದಾಗಲೇ ಕಾರು ಚಲಾಯಿಸಲು ಆರಂಭಿಸಿದ ರೋಷನ್ ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿದ್ದಾನೆ. ಈ ವೇಳೆ ಮರಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಗಂಭೀರವಾಗಿ ಗಾಯಗೊಂಡಿದ್ದ ಪ್ರಶಾಂತ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾನೆ. ಮೃತ ಪ್ರಶಾಂತ್ ತಾಯಿ ಅನು ಇದು ಅಪಘಾತವಲ್ಲ ಕೊಲೆ ಎಂದು ದೂರು ದಾಖಲಿಸಿದ್ದಾರೆ. ಅಲ್ಲೇ ಬೀರ್ ಬಾಟ್ಲಿಂದ ರೋಷನ್ ಹೆಗಡೆ ಅವರಿಗೆ ಪ್ರಶಾಂತ್ ಅನ್ನೋರು ಬೀರ್ ಬಾಟ್ಲಿಂದ
ಹೊಡೆದಿದ್ದಾರೆ. ಅದಕ್ಕೆ ನಾಲಿಗೆ ಅವ್ರಿಗೆ ಏನೋ ಕಟ್ಟಾಗಿದೆ. ಈ ಗಲಾಟೆ ನಡೆಯುವಂಥ ಸಂದರ್ಭದಲ್ಲಿ ಅವನು ಅಲ್ಲಿಂದ ತರಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವ್ನಿಗೆ ಯಾವತ್ತು ಗಾಡಿ ಬಿಟ್ಟಿಲ್ವೋ ಅದಕ್ಕೆ ಫಸ್ಟಲ್ಲಿ ಒಂದು ಲೆಫ್ಟ್ ಸೈಡಿಂದ ಹೋಗಿ ಮರಕ್ಕೆ ಜುಜ್ಜು ಮಾಡಿದ್ದಾನೆ. ಅಲ್ಲಿಂದ ತಿರ್ಗಾ ಸ್ವಲ್ಪ ಮುಂದೆ ಹೋಗಿ ತಿರ್ಗಾ ಕಾಂಪೌಂಡ್ಗೆ ಫುಲ್ ಹೊಡೆದು ಅವನ್ನ ಸಾಯಿಸಿ ಪರಾರಾಗಿದೆ. ಯಾರು ಅಕ್ಯೂಸ್ ರೋಷನ್ ಅವ್ನು ತಪ್ಪಿಸ್ಕೊಂಡು ಓಡೋಗಿದ್ದ, ಅವನ್ನ ಕೃತ್ಯ ನಡೆದ 1 ಗಂಟೆನಲ್ಲೇ ಅವನ್ನ ನಾವು ಬಂಧೆ ಮಾಡಿದ್ದೀವಿ. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಮನೆ ನಿರ್ಮಾಣ ವೇಳೆ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಸರ್ಕಾರ ಸನ್ಮಾನ ಮಾಡಿ ಗೌರವಿಸಿದೆ. ಇಂದು ಗದಗ ಜಿಲ್ಲಾ ಕ್ರೀಡಾಂಗಣದ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ವೇದಿಕೆಯಲ್ಲೇ ರಿತ್ತಿ ಕುಟುಂಬಕ್ಕೆ ಸನ್ಮಾನಿಸಿ 30/40 ನಿವೇಶನ, 5 ಲಕ್ಷ ರೂಪಾಯಿ ಧನ ಸಹಾಯ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವ ಎಚ್.ಕೆ. ಪಾಟೀಲ್, ಪ್ರಜ್ಞಾವಂತ ಪ್ರಜ್ವಲ್ ರಿತ್ತಿ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಕೊಟ್ಟಿದ್ದಾರೆ. ಇದು ನನ್ನ ಆಸ್ತಿಯಲ್ಲ, ಸರ್ಕಾರದ ಆಸ್ತಿ, ಸರ್ಕಾರಕ್ಕೆ ಸೇರಬೇಕಾದದ್ದು ಅಂತ ಮನೋಭಾವದಿಂದ ಕೊಟ್ಟಿದ್ದಾರೆ. ಬಹುಮಾನದ ರೀತಿಯಲ್ಲಿ ತಾಯಿ ಗಂಗಮ್ಮನಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನೀಡಿದ್ದೀರಿ. ಬಂಗಾರ ಎಷ್ಟು ಮೌಲ್ಯದ್ದು ಎಂಬುದರ ಬಗ್ಗೆ ತಜ್ಞರ ಸಮಿತಿ ರಚನೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನಾವು ಸರ್ಕಾರದವರು 30-40 ನಿವೇಶನವನ್ನು ಕೊಟ್ಟಿದ್ದೇವೆ. 5 ಲಕ್ಷ ರೂಪಾಯಿ ಮನೆ ಕಟ್ಟೋದಕ್ಕೆ ಅವನಿಗೆ ಹಣಕಾಸಿನ ಸಹಾಯವನ್ನು ಇವತ್ತು ನಾವು ಆದೇಶವನ್ನು ಕೊಟ್ಟಿದ್ದೇವೆ. ಅವರ ತಾಯಿಗೆ ಸದ್ಯ ನಮ್ಮ ಸರ್ಕಾರದ ಕೆಲಸದೊಳಗೆ ಗುತ್ತಿಗೆ ಆಧಾರದ ಮೇಲೆ ಉದ್ಯೋಗ ಕೊಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಮನಿ ಖುಷಿ ಆಗ್ತದೆ ರೀ. ಅವರು ಅವರು ಏನು ಪಡ್ತಾರ ನಡ್ಕೊಂಡಾರಿ, ಎಷ್ಟೇ ಪಾಕಿನವ್ರು ಅವ್ರು ಏನು ಪಡ್ತಾರ ನಡ್ಕೊಂಡಾರಿ, ಅವರು ಖುಷಿ ಆಗ್ತದೆ ರೀ. ಬೆಂಗಳೂರಿನ ರಾಮಮೂರ್ತಿ ನಗರದ ಟೆಕ್ಕಿಯನ್ನು ಕೊಲೆ ಮಾಡಿದಾಗಿ ಕೊನೆಗೂ ಆರೋಪಿ ಕರ್ನಲ್ ಕುರೈ ಬಾಯ್ಬಿಟ್ಟಿದ್ದಾನೆ. ನೆರೆಮನೆಯಲ್ಲಿದ್ದ ಶರ್ಮಿಳಾ ಮೇಲೆ ಈ ಹದಿಹರಿಯದ 18 ವರ್ಷದ ಯುವಕ ಕರ್ನಲ್ ಕುರೈ ಕಣ್ಣು ಹಾಕಿದ್ದ. ಜನವರಿ 3ರಂದು ರಾತ್ರಿ ಶರ್ಮಿಳಾ ಮನೆಗೆ ಕಿಟಕಿ ಮೂಲಕ ಎಂಟ್ರಿ ಕೊಟ್ಟಿದ್ದ ಕರ್ನಲ್ ಶರ್ಮಿಳಾ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದ. ಶರ್ಮಿಳಾ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದಾಗಿ ಬಾಯ್ಬಿಟ್ಟಿರೋ ಆರೋಪಿ ಯುವತಿ ಪ್ರತಿರೋಧ ಒಡ್ಡಿದಾಗ ಹಲ್ಲೆ ನಡೆಸಿ ಕತ್ತು ಹಿಸುಕಿದ್ದಾನೆ. ಕೈ ಹಿಡಿದು ಬೇಡಿಕೊಂಡ್ರೂ ಬಿಡದೆ ಭಯಕ್ಕೆ ಕತ್ತು ಜೋರಾಗಿ ಹಿಸುಕಿದ ಪರಿಣಾಮ ಶರ್ಮಿಳಾ ಉಸಿರು ಚೆಲ್ಲಿದ್ದಾಳೆ. ಆ ಬಳಿಕ ಟಿಶ್ಯೂ ಪೇಪರ್ ಹಾಸಿಗೆ ಮೇಲಿಟ್ಟು ಬೆಂಕಿ ಹಚ್ಚಿದ್ದ ಬೆಂಕಿ ಹಾಸಿಗೆಗೆ ಹೊತ್ತಿಕೊಳ್ತಿದ್ದಂತೆ ಬಾಲ್ಕನಿ ಡೋರ್ ಮೂಲಕವೇ ಪರಾರಿಯಾಗಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ.